ಉಚ್ಚಾಟನೆಯಿಂದ ಆಪ್ತರನ್ನು ದೂರ ಇಟ್ರ ಯತ್ನಾಳ್. ಬಿಜೆಪಿಯ ಯಾವ ನಾಯಕರನ್ನು ನನ್ನ ಜೊತೆ ಸಂಪರ್ಕ ಮಾಡಿಲ್ಲ ಅಂದರೆ ಅವರ ಬಣ ಇತ್ತಲ್ವಾ, ಅದು ಕೂಡ ಈಗ ದೂರ ಆಗಿದೆ ಅಂತ ಅನಿಸ್ತಾ ಇದೆ. ಆರಂಭದಲ್ಲೇ ಭಾಳ ಹುರುಪಿನಿಂದ ಆಕ್ಟಿವ್ ಆಗಿ ಮಾತಾಡ್ತಿದ್ರು. ನಾವು ಯತ್ನಾಳ್ ಜೊತೆಗೇ ಇರ್ತೀವಿ, ಅವ್ರನ್ನ ಮತ್ತೆ ಪಕ್ಷಕ್ಕೆ ಕರ್ಕೊಳ್ತೀವಿ, ಹೈಕಮಾಂಡ್ ಮುಂದೆ ಪರೇಡ್ ಮಾಡ್ತೀವಿ ಅಂತ ಹೇಳಿದರು. ನಾನು ಕೈ ಮುಗಿದು ನನ್ನ ತೆಗೆದುಕೊಳ್ಳಿ ಅಂತ ಹೇಳಿಲ್ಲ. ಬಿಜೆಪಿ ಯಾವ ನಾಯಕರು ಕೂಡ ನನ್ನ ಜೊತೆ ಸಂಪರ್ಕ ಇಲ್ಲ. ಕಾಲ ಬರಲಿ, ನಾನು ಹಿಂದೂಗಳ ಸಂಘಟನೆ ಮಾಡ್ತೇನೆ. ವಿಜಯಪುರದಲ್ಲಿ ಉಚ್ಚಾಟಿತ MLA ಯತ್ನಾಳ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಉಚ್ಚಾಟನೆ ಆದಮೇಲೆ ಆಪ್ತರನ್ನು ಕೂಡ ಯತ್ನಾಳ್ ದೂರ ಇಟ್ಟಿದ್ದಾರೆ ಅನ್ನೋದಕ್ಕಿಂತ ಯತ್ನಾಳ್ ಅವರಿಂದ ಅಂತರವನ್ನು ಕಾಯ್ದುಕೊಳ್ಳುತ್ತಿದ್ದಾರೆ ಅವರು. ಯಾಕೆಂದರೆ ಮತ್ತೆ ನಮಗೂ ಕೂಡ ಯತ್ನಾಳ್ ಗತಿನೇ ಬರ್ಬೋದು ಅಂಥೇಳಿ. ಕುಮಾರ ಬಂಗಾರಪ್ಪ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ, ಪ್ರತಾಪ್ ಸಿಂಹ, JM ಸಿದ್ದೇಶ್ವರು, BP ಹರೀಶು, ಇವರೆಲ್ಲರೂ ಕೂಡ. ಹಾಗಾಗಿನೇ ಈಗ ಯತ್ನಾಳ್ ಕೂಡ ಯಾರೂ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡಿಲ್ಲ. ನಾನು ಯಾರ ಕಾಲು ಬಿದ್ದು ಹೋಗಲ್ಲ, ನನ್ನ ಕರ್ಕೊಳ್ಳಿ ಅಂಥೇಳಿ, ನಾನು ಹಿಂದೂ ಸಂಘಟನೆಯನ್ನು ಮಾಡ್ತೀನಿ ಅಂತ ಯತ್ನಾಳ್ ಹೇಳಿದ್ದಾರೆ. ನಾವು ಒಟ್ಟೆ ಯಾರು ಸಂಪರ್ಕ ಹೋಗಿಲ್ಲ. ಬಿಜೆಪಿ ಯಾವ ನಾಯಕರ ಜೊತೆಗೂ ಸಂಪರ್ಕ ಹೋಗಿಲ್ಲ. ನಾ ಎಲ್ಲೂ ದೈನ್ಯನಾಗಿ ಕೈ ಮುಗಿದು ನಾನು ತಗೋರತ್ ಹೇಳಿಲ್ಲ. ಕಾಲ ಬರಲಿ, ನಾ ಇಡೀ ರಾಜ್ಯದಲ್ಲಿ ಹಿಂದೂ ಸಂಘಟನೆಯನ್ನು ಮಾಡ್ತೀನಿ. ಇವತ್ತೇನು ಹಿಂದೂ ಪರ ಸಂಘಟನೆ ಅದಾವ ರಾಜ್ಯದಾಗ, ಅವ್ರನ್ನೆಲ್ಲ ನಿನ್ನೆ ಹೋಗಿದ್ದೇವೆ. ಸುಮಾರು 7-8 ಸಾವಿರ ಜನ ಸೇರಿದ್ರು. ಅವರೆಲ್ಲ ಹಿಂದೂ ಕಾರ್ಯಕರ್ತರು ಗಟ್ಟಿಯಾಗಿ ಕೈ ಮೇಲೆ ಎತ್ತಿ ಪ್ರಮಾಣ ಮಾಡಿದ್ರು, ಇನ್ನು ಮ್ಯಾಗ ಹಿಂದೂ ಪರವಾಗಿದ್ದಂಥವ್ರನ್ನೇ MLA ವೋಟ್ ಹಾಕ್ತೀವಿ, ನಿರ್ಮಾಣ ಮಾಡ್ತಾ ಇದ್ದೀವಿ. ಮುಂದಿನ ದಿವಸದಲ್ಲಿ ನಾವು ರಾಜ್ಯದಲ್ಲಿ ಹಿಂದೂ ಪರವಾದಂಥ ಯೋಗಿ ಆದಿತ್ಯನಾಥರು ಆಸಾಮನ ಹಿಮೇಂದ್ರ ಏನು ವಿಶ್ವಾಸ ಅದಾರೆ, ಅವ್ರ ಮಾದರಿ ಸರ್ಕಾರ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನಾವು ಒಟ್ಟೆ ಯಾರು